ನಾನು ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತಕ್ಕಂಥದ್ದು, ನಾನು ಸಹೋದರ ಅಂತ ಹೇಳಲ್ಲ, ರೇವಣ್ಣ ಅವ್ರ ವಿಷಯದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀರಿ. ಒಬ್ಬ ಮಾಜಿ ಪ್ರಧಾನಮಂತ್ರಿ ಮನೆಗೆ ಪೊಲೀಸ್ ಅಧಿಕಾರಿಗಳನ್ನು ನುಗ್ಗಿಸಿ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತೀರಿ ನೀವು. ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಏನು ಮಾಡಿದ್ದಾರೆ ರೇವಣ್ಣ ಅಂತ ಹೇಳಿ? ಯಾವುದೋ 5 ವರ್ಷದ ಕೇಸು ಅಂತ ಹೇಳಿ ಒಂದು ಸುಳ್ಳು ಒಂದು ಕೇಸನ್ನು ಯಾರಿಂದ ಪಡೆದು ಏನೇನು ನಡೆಸಿದ್ದೀರಿ? ಅದೆಲ್ಲ ದೇವರಾಜೇಗೌಡ ಅಂತೇಳಿ ಒಂದು ಆಡಿಯೋ ಬಿಟ್ರಲ್ಲ, ಅದರಲ್ಲಿ ಇದೇ ನಿಮ್ಮ ಡೆಪ್ಟಿ CM ಏನು ಹೇಳಿದ್ದಾರೆ? ಆ ಕೇಸ್ ಹಾಕ್ಸಕ್ಕೆ ಕರ್ಕೊಂಬಂದ ಹೆಣ್ಮಗಳನ್ನ ಹರಸಾಹಸ ಪಟ್ಟಿದ್ದೀನಿ, ಇರಪ್ಪ ಇದನ್ನೇ ನಾನು ಹರಸ್ಕೊಂಡ್ರೆ ಸಾಕಾಗಿದೆ ಅಂತ ಹೇಳ್ತಾರಲ್ಲ. ಇವತ್ತು ಏನೋ ಹಾಸನದಲ್ಲಿ ನಾಳೆ ದಿನ ಅದು ಎಂಥ ಸಮಾವೇಶ? ಜನಕಲ್ಯಾಣ ಸಮಾವೇಶ. ಏನೋ ಪಾಪ ಅಲ್ಲಿ ಸಾಂತ್ವನ ಹೇಳಕ್ ಹೋಗ್ತಾರಂತೆ. ಯಾರಿಗೆ ಸಾಂತ್ವನ ಹೇಳ್ತೀಯಪ್ಪ? ಆ ಹೆಣ್ಣು ಮಕ್ಕಳನ್ನ ಫೋಟೋಗಳನ್ನ ಹಾಕಿ ಬೀದಿಲಿ ಪ್ರಚಾರ ಮಾಡಿದ್ರಲ್ಲ, ಯಾರನ್ನಾದ್ರೂ ಒಬ್ಬನ್ನ ಅರೆಸ್ಟ್ ಮಾಡಿದ್ರ? ಆ ಕ್ಯಾಸೆಟ್ ಬಿಟ್ಟಂತವ್ರನ್ನ? ಇದು ನಿಮ್ಮ SIT ತನಿಖೆನಾ ನೀವು ನಡೆಸ್ತಾ ಇರತಕ್ಕಂಥದ್ದು? ಇವೆಲ್ಲದಕ್ಕೂ ಕಾಲ ಒಂದಿನ ಉತ್ತರ ಕೊಡುತ್ತದೆ. ಕೆಲ ಸತ್ಯಗಳು ಹೊರಗೆ ಬರುತ್ತೆ. ಕೃಷ್ಣ ಬೈರೇಗೌಡ್ರೆ, ನೀವ್ಯಾಕೆ ನಡ್ಕೊತಾ ಇದ್ದೀರಿ? ನಾನು ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತಕ್ಕಂಥದ್ದು, ನಾನು ಸಹೋದರ ಅಂತ ಹೇಳಲ್ಲ, ರೇವಣ್ಣ ಅವ್ರ ವಿಷಯದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀರಿ. ಒಬ್ಬ ಮಾಜಿ ಪ್ರಧಾನಮಂತ್ರಿ ಮನೆಗೆ ಪೊಲೀಸ್ ಅಧಿಕಾರಿಗಳನ್ನು ನುಗ್ಗಿಸಿ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತೀರಿ ನೀವು. ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಏನು ಮಾಡಿದ್ದಾರೆ ರೇವಣ್ಣ ಅಂತ ಹೇಳಿ? ಯಾವುದೋ 5 ವರ್ಷದ ಕೇಸು ಅಂತ ಹೇಳಿ ಒಂದು ಸುಳ್ಳು ಒಂದು ಕೇಸನ್ನು ಯಾರಿಂದ ಪಡೆದು ಏನೇನು ನಡೆಸಿದ್ದೀರಿ? ಅದೆಲ್ಲ ದೇವರಾಜೇಗೌಡ ಅಂತೇಳಿ ಒಂದು ಆಡಿಯೋ ಬಿಟ್ರಲ್ಲ, ಅದರಲ್ಲಿ ಇದೇ ನಿಮ್ಮ ಡೆಪ್ಟಿ CM ಏನು ಹೇಳಿದ್ದಾರೆ? ಆ ಕೇಸ್ ಹಾಕ್ಸಕ್ಕೆ ಕರ್ಕೊಂಬಂದ ಹೆಣ್ಮಗಳನ್ನ ಹರಸಾಹಸ ಪಟ್ಟಿದ್ದೀನಿ, ಇರಪ್ಪ ಇದನ್ನೇ ನಾನು ಹರಸ್ಕೊಂಡ್ರೆ ಸಾಕಾಗಿದೆ ಅಂತ ಹೇಳ್ತಾರಲ್ಲ. ಇವತ್ತು ಏನೋ ಹಾಸನದಲ್ಲಿ ನಾಳೆ ದಿನ ಅದು ಎಂಥ ಸಮಾವೇಶ? ಜನಕಲ್ಯಾಣ ಸಮಾವೇಶ. ಏನೋ ಪಾಪ ಅಲ್ಲಿ ಸಾಂತ್ವನ ಹೇಳಕ್ ಹೋಗ್ತಾರಂತೆ. ಯಾರಿಗೆ ಸಾಂತ್ವನ ಹೇಳ್ತೀಯಪ್ಪ? ಆ ಹೆಣ್ಣು ಮಕ್ಕಳನ್ನ ಫೋಟೋಗಳನ್ನ ಹಾಕಿ ಬೀದಿಲಿ ಪ್ರಚಾರ ಮಾಡಿದ್ರಲ್ಲ, ಯಾರನ್ನಾದ್ರೂ ಒಬ್ಬನ್ನ ಅರೆಸ್ಟ್ ಮಾಡಿದ್ರ? ಆ ಕ್ಯಾಸೆಟ್ ಬಿಟ್ಟಂತವ್ರನ್ನ? ಇದು ನಿಮ್ಮ SIT ತನಿಖೆನಾ ನೀವು ನಡೆಸ್ತಾ ಇರತಕ್ಕಂಥದ್ದು? ಇವೆಲ್ಲದಕ್ಕೂ ಕಾಲ ಒಂದಿನ ಉತ್ತರ ಕೊಡುತ್ತದೆ. ಕೆಲ ಸತ್ಯಗಳು ಹೊರಗೆ ಬರುತ್ತೆ. ಕೃಷ್ಣ ಬೈರೇಗೌಡ್ರೆ, ನೀವ್ಯಾಕೆ ನಡ್ಕೊತಾ ಇದ್ದೀರಿ?